ಎಲ್ಲರಿಗೂ ನಮಸ್ಕಾರ. Welcome to Digital Learning with the Department of Collegiate Education. So I am Manjunath CV, working as Assistant Professor, and today I will be presenting before you the topic An Introduction to Skewness, which is a part of Chapter 4, Measures of Dispersion and Skewness, in the subject Quantitative Analysis 1 for BCom program. ಸೊ ಇವತ್ತಿನ ಟಾಪಿಕಲ್ ಸೆಷನ್ನಲ್ಲಿ ಏನು ಚರ್ಚೆ ಮಾಡ್ತೀವಿ ಅಂದರೆ ಇಂಟ್ರೊಡಕ್ಷನ್ ಟು ಸ್ಕ್ಯೂನೆಸ್. ಸ್ಕ್ಯೂನೆಸ್ ಅಂದರೆ ಏನು, ಅದರ ಅರ್ಥ ಏನು, ಮತ್ತು ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ಯೂನೆಸ್. ಸೊ ಈವನ್ ಬಿಫೋರ್ ಐ ಪ್ರೊಸೀಡ್ ಟು ವಾಟ್ ಎಕ್ಸಾಕ್ಟ್ಲಿ ಇಸ್ ಸ್ಕ್ಯೂನೆಸ್, ಲೆಟ್ ಅಸ್ ಹ್ಯಾವ್ ಅ ಲುಕ್ ಆಟ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ ಮೆಷರ್ಸ್ ಆಫ್ ಡಿಸ್ಪರ್ಷನ್. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಏನು ಹೇಳುತ್ತಂದರೆ, ನಮಗೆ ಒಂದು ಸೀರೀಸ್ನ ಎಸ್ಟಿಮೇಟ್ ವ್ಯಾಲ್ಯೂವನ್ನು ಕೊಡುತ್ತೆ ಇನ್ ದ ಫಾರ್ಮ್ ಆಫ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ವೆರಸ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ gives us an indication of the extent to which the values are scattered away from the representative value. That is, ಉದಾಹರಣೆಗೆ ಮೀನ್ ಇರುತ್ತೆ, ಮೀನಿಂದ ಡಿಸ್ಟ್ರಿಬ್ಯೂಷನ್ ಎಷ್ಟು ಸ್ಕ್ಯಾಟರ್ ಆಗಿದೆ ಅನ್ನೋ ಮಾಹಿತಿಯನ್ನು ಮೆಷರ್ಸ್ ಆಫ್ ಡಿಸ್ಪರ್ಷನ್ ತಿಳಿಸುತ್ತೆ. ಆದರೆ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮತ್ತು ಮೆಷರ್ಸ್ ಆಫ್ ಡಿಸ್ಪರ್ಷನ್ ಬೋತ್ ಫೇಲ್ ಟು ಗಿವ್ ಅಸ್ ಅನ್ ಐಡಿಯಾ ಅಬೌಟ್ ದ ನೇಚರ್ ಆಫ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಹಾಗಾಗಿ ಸ್ಕ್ಯೂನೆಸ್ ಅಲ್ಲಿ we will try to understand what is the nature of the frequency distribution. So ಈಗ ಇಲ್ಲಿ ಸ್ಕ್ಯೂನೆಸ್ ಅಂದರೆ ಏನು? ಆ್ಯಕ್ಚುಲಿ ಸ್ಕ್ಯೂನೆಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಮೆಷರ್ ಆಫ್ ದ ಸಿಮೆಟ್ರಿ ಆಫ್ ದಿ ಡಿಸ್ಟ್ರಿಬ್ಯೂಷನ್. ಈವನ್ ಬಿಫ್ ಐ ಗೋ ಟು ಸಿಮೆಟ್ರಿ, ಫ್ರೀಕ್ವೆನ್ಸಿ ಆಫ್ ದ ಡಿಸ್ಟ್ರಿಬ್ಯೂಷನ್ನ ನೇಚರ್ ತಿಳ್ಕೊಬೇಕು ಅಂತಂದ್ವಿ. ಸೊ ಡಿಸ್ಟ್ರಿಬ್ಯೂಷನ್ ಐದರ್ ಸಿಮೆಟ್ರಿಕಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ಬೋದು ಅಥವಾ ಎಸಿಮೆಟ್ರಿಕಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು. ಏನಿದು ಸಿಮೆಟ್ರಿ ಮತ್ತು ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂದರೆ? ಸೊ ಇನ್ ದ ಡಿಸ್ಟ್ರಿಬ್ಯೂಷನ್ ಇಸ್ ಸಿಮೆಟ್ರಿಕಲ್ ಅಂದರೆ ಗ್ರಾಫ್ ಮೇಲೆ ನಾವು ವ್ಯಾಲ್ಯೂಸ್ನ ಪ್ಲಾಟ್ ಮಾಡಿದಾಗ ದ ಡಿಸ್ಟ್ರಿಬ್ಯೂಷನ್ ವಿಲ್ ಕಮ್ ಇನ್ ದ ಶೇಪ್ ಆಫ್ ಎ ಬೆಲ್ ಶೇಪಲ್ಲಿ ಕರ್ವ್ ಬರುತ್ತೆ, ಮತ್ತು ಎಕ್ಸಾಕ್ಟಾಗಿ ಸೆಂಟರ್ಗೆ ಆ ಬೆಲ್ಲು ಡಿವೈಡ್ ಆದಾಗ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಈಕ್ವಲ್ ಆಗಿರುತ್ತೆ. ಸೊ ಅಟ್ ಒನ್ ಪಾಯಿಂಟ್, ಅಟ್ ದಿ ಸೆಂಟ್ರಲ್ ಪಾಯಿಂಟ್, ದ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಕೋಇನ್ಸೈಡ್. ವೆರಾಸ್ ಇನ್ ಅನ್ ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆ ಬೆಲ್ ಶೇಪ್ಡ್ ಕರ್ವ್ ಎರಡೂ ಕಡೆಗೆ ಎಕ್ಸಾಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಐದರ್ ರೈಟ್ ಸೈಡಿಗೆ ಜಾಸ್ತಿ ಹೋಗಿರುತ್ತೆ ಅಥವಾ ಲೆಫ್ಟ್ ಸೈಡಿಗೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಮೀನು, ಮೀಡಿಯನ್ ಮತ್ತು ಮೋಡ್ ಅಲ್ಲಿ ಕೋಇನ್ಸೈಡ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. So when there is a perfect bell-shaped curve, which when folded is equal, that is called as symmetrical distribution. So ಇಲ್ಲಿ ನಾವು ಈ ನೇಚರ್ ಆಫ್ ದಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ವಿ. ಸೊ ಸ್ಕ್ಯೂನೆಸ್ ಇಸ್ ಅ ಮೆಷರ್ ಆಫ್ ದ ಸಿಮೆಟ್ರಿ ಆಫ್ ದ ಡಿಸ್ಟ್ರಿಬ್ಯೂಷನ್. ಇಟ್ ರೆಫರ್ಸ್ ಟು ದ ಡಿಸ್ಟಾರ್ಷನ್ ಆರ್ ಸಿಮೆಟ್ರಿ that deviate from the symmetrical bell curve or a normal distribution in a set of the data. So symmetrical distribution ಬಗ್ಗೆ ಈಗಾಗಲೇ ತಮಗೆ ತಿಳಿಸಿದೆ. So symmetrical distribution is one when its values are plotted on a graph, it should give a bell-shaped curve of a normal distribution. ಉದಾಹರಣೆಗೆ let us look at a particular paper. When it is folded exactly into half, ಈ ರೀತಿ ಫೋಲ್ಡ್ ಮಾಡಿದಾಗ ಎಕ್ಸಾಕ್ಟ್ ಆಗಿ there are two parts, equal on the half, left half, equal on the right half. Therefore ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಈಕ್ವಲ್ ಆಗಿರುತ್ತೆ. ಅದೇ ರೀತಿ ನಾವು ಒಂದು ಶೇಪ್ ಕರ್ವ್ನ ಮಾಡಿದಾಗ ಇಟ್ ವಿಲ್ ಕಮ್ ಎಕ್ಸಾಕ್ಟ್ಲಿ ಟು ದಿ ಸೆಂಟರ್ ಆ್ಯಂಡ್ ಇಟ್ ವಿಲ್ ಬ್ರೇಕ್ ಅಪ್. ಸೊ ಆವಾಗ ಸೆಂಟರ್ ಪಾಯಿಂಟಲ್ಲಿ ಇಲ್ಲಿ ಮೀನು, ಮೀಡಿಯನ್ ಮತ್ತು ಮೋಡು ವಿಲ್ ಕೋಇನ್ಸೈಡ್. ಪ್ಲಸ್ ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ನೋಡಿ, ಒಂದು ಕಡೆ ಜಾಸ್ತಿ. ಫಾರ್ ಎಕ್ಸಾಂಪಲ್ ಈಗ ಲೆಫ್ಟ್ ಸೈಡ್ ಕಡಿಮೆ ಇದೆ, ರೈಟ್ ಸೈಡು ಜಾಸ್ತಿ ಇದೆ. ರೈಟ್, ಯು ಕ್ಯಾನ್ ಸಿ ದಿಸ್ ಇಸ್ ಲೆಫ್ಟ್ ಸೈಡ್ ಆಫ್ ದಿ ಕರ್ವ್, ಅಸ್ಯೂಮ್ ದಿಸ್ ಟು ಬಿ ದ ರೈಟ್ ಸೈಡ್ ಆಫ್ ದಿ ಕರ್ವ್. ಸೊ ಡಿಸ್ಟ್ರಿಬ್ಯೂಷನ್ ವೇರಿಯೇಷನ್ನು ಈಕ್ವಲ್ ಆಗಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಕಡೆಗೆ ಬಯಾಸ್ ಆಗಿರುತ್ತೆ, ಐದರ್ ಟುವರ್ಡ್ಸ್ ದಿ ಲೋವರ್ ವ್ಯಾಲ್ಯೂಸ್ ಆರ್ ಟುವರ್ಡ್ಸ್ ದ ಹೈಯರ್ ವ್ಯಾಲ್ಯೂಸ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಸೊ ಕಮಿಂಗ್ ಟು ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ನಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ, ಐದರ್ ಇಟ್ ಕುಡ್ ಬಿ ಪಾಸಿಟಿವ್ಲಿ ಸ್ಕ್ಯೂಡ್ ಆರ್ ಇಟ್ ಕುಡ್ ಬಿ ನೆಗೆಟಿವ್ಲಿ skewed. So what is a positive skewness? In a positive skewness, a distribution is a positive bell when it slopes towards the right and concentrates more on the lower values. Whereas in a negative skewness, the distribution is a negative bell because it is sloping more towards the
ಲೆಫ್ಟ್ ಸೈಡ್. ಹಾಗಾಗಿ ಇಟ್ ವಿಲ್ ಫೋಕಸ್ ಮೋರ್ ಆನ್ ದ ಹೈಯರ್ ವ್ಯಾಲ್ಯೂಸ್. ಸೊ ಇವತ್ತಿನ ಸೆಷನ್ ಆಬ್ಜೆಕ್ಟಿವ್ ಇಷ್ಟೇ. ಸ್ಕ್ಯೂನೆಸ್ ಅಂದರೆ ಏನು, ಅದರ ಅರ್ಥ ಏನು, ವಾಟ್ ಇಸ್ ದ ಟೈಪ್ ಆಫ್ ಸಿಮೆಟ್ರಿಕಲ್ ಆ್ಯಂಡ್ ಎಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ಸ್, ಸ್ಕ್ಯೂನೆಸ್ ಯಾವ ರೀತಿ ಆಗೋದನ್ನು ನೋಡಿದ್ದೀವಿ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಸೆಷನ್. In the next session, let us discuss about the test of skewness ಮತ್ತು measurement of skewness.